ಇವತ್ತು ಅತಿ ಹೆಚ್ಚು ಹಣ ಇರುವಂತ ಸಂಸ್ಥೆ RSS. ಅತಿ ಹೆಚ್ಚು ಭೂಮಿ ಇವತ್ತು ಎಷ್ಟು ಭೂಮಿಗಳು ಅವ್ರ ಕೈಗೆ ಸೇರಿದೆ, ಎಷ್ಟು ದುಡ್ಡು ಅವರಲ್ಲಿದೆ, ಮತ್ತು ಆ ಸಂಘಟನೆ ಈ ದೇಶದ ರಾಜಕಾರಣದಲ್ಲಿ ಯಾವ ದೊಡ್ಡ ಪಾತ್ರ ವಹಿಸಿದೆ, ಅದು ಯಾರು ಕೂಡ ಅಲ್ಲಿಗೆಳೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ? ಅದಕ್ಕೋಸ್ಕರ ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದು ಅವಶ್ಯಕತೆ ಇದೆಯೇನ್ರಿ? ಇಡೀ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ ಸರ್. ಹಿರಿಯ ಶಾಸಕರು ಮಾತಾಡಿದ್ದಾರೆ, ದೇಶಪಾಂಡೆ ಅವರು. ಗ್ಯಾರಂಟಿ ಯೋಜನೆಗಳು ನಮ್ಮ ಈ ಇಡೀ ದೇಶಕ್ಕೇನೆ ಮಾದರಿಯಾದಂತ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ. ಮತ್ತು ಈಗಾಗಲೇ 2 ವರ್ಷಕ್ಕಿಂತ ಹೆಚ್ಚು ಈಗ ಅದು ಇಂಪ್ಲಿಮೆಂಟ್ ಆಗಿ ಜನರಿಗೆ ಅದರಿಂದ ಬಹಳ ದೊಡ್ಡ ಪ್ರಮಾಣದ ಅನುಕೂಲ ಆಗಿರುವಂತದ್ದು ಕೂಡ ಸ್ಪಷ್ಟವಾದಂತ ವರದಿಗಳಿದೆ. ಅದೇ ಯಾರೇ ಏನೇ ಹೇಳಿಕೆಗಳು ಕೊಡ್ಬೋದು, ಆದರೆ ಗ್ಯಾರಂಟಿ ಯೋಜನೆಗಳು ಇದು ನಮ್ಮ ಸರ್ಕಾರದ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ, ಒಂದು ಯೋಜನೆ. ಇದು ಇಡೀ ದೇಶಕ್ಕೇನೆ ಒಂದು ಮಾದರಿ ಅಂತಾನು ಹೇಳಕ್ ಬಯಸ್ತೇನೆ. ಮತ್ತು ಇದರಿಂದ ಸಮಾಜದ ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಇದು ಬಹಳ ದೊಡ್ಡ ಪಾತ್ರ ವಹಿಸಿದೆ. ಅದರ ಅರ್ಥ ಎಲ್ಲ ಸರಿ ಅಂದ್ರೆ ಇದ್ರಲ್ಲಿ ಸುಧಾರಣೆ ಮಾಡಬೇಕು ಅಂತ ಏನು, ಇದ್ರಲ್ಲೂ ಕೂಡ ಇನ್ನೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಳ್ಳಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಇರ್ತದೆ, ಅದನ್ನು ಸುಧಾರಣೆಗಳು ಮಾಡ್ಕೊಳ್ಳೋಣ, ಅದು ಬೇರೆ ಪ್ರಶ್ನೆ. ಆದ್ರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಕ್ರಾಂತಿಕಾರಿಯ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅವರವರ ವೈಯಕ್ತಿಕ ಅಭಿಪ್ರಾಯ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಅವ್ರಿಗೂ ಕೂಡ ವೈಯಕ್ತಿಕ ಅಭಿಪ್ರಾಯಗಳು ಇರ್ತದೆ. ಅವ್ರೇನು ಕಾಂಗ್ರೆಸ್ ಅವ್ರು ಆಗಿದ ತಕ್ಷಣ ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಾರ್ದು ಅಂತ ಹೇಳಕ್ ಆಗ್ತದ? ಎಲ್ಲರೂ ಅವರ ವೈಯಕ್ತಿಕ ಅಭಿಪ್ರಾಯ. ಬಟ್ ಕ್ಯಾಬಿನೆಟ್ ತೀರ್ಮಾನ, ಪಕ್ಷದ ತೀರ್ಮಾನ, ಸರ್ಕಾರದ ತೀರ್ಮಾನ ಮುಗೀತಲ್ಲ. ಹೌದು, ನಮಗೂ ಕೂಡ ಬಹಳ ಕುತೂಹಲ ಇದೆ. ಯಾಕಂತ ಹೇಳಿ ಮುಖ್ಯಮಂತ್ರಿ ಅವರ ಭೋಜನ ಕೂಟ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಒಳ್ಳೊಳ್ಳೆ ಎಲ್ಲ ಮೆನ್ಯೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಒಳ್ಳೆ ಊಟ ಮಾಡ್ಬೋದು ಅನ್ಕೊಂಡಿರ್ತೀವಿ, ಮತ್ತು ಒಳ್ಳೆ ಚರ್ಚೆ ಕೂಡ ಆಗುತ್ತೆ ಅನ್ಕೊಂಡಿರ್ತೀವಿ. ಬಿಜೆಪಿಯವರು ಅವ್ರು ಹೇಳ್ಬೇಕು, ವಿರೋಧ ಪಕ್ಷದವ್ರು ಏನಾದ್ರು ಹೇಳ್ಬೇಕು. ಇದು ಮುಖ್ಯಮಂತ್ರಿಯವರು ಕರೆದಿರುವಂತದ್ದು. ಈಗ ನನಗೆ ಅಜೆಂಡಾ ಗೊತ್ತಿಲ್ಲ, ಅಥವಾ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಹೋದ ನಂತರ ಹೇಳ್ತೀನಿ. ಆದ್ರೆ ಇದರಲ್ಲಿ ಒಂದು ಸೌಹಾರ್ದ ಕೂಡ ಒಂದು ಅಂತಾನು ಸೌಹಾರ್ದದ ಒಂದು ಊಟ, ಒಂದು ಭೋಜನ ಕೂಟ ಅಂತಾನು ಹೇಳಬಹುದು. ಮತ್ತೆ ಅನೇಕ ವಿಷಯಗಳು ಚರ್ಚೆ ಆಗ್ತದೆ, ನಮ್ಮ ರಾಜ್ಯದ್ದು, ಇಡೀ ದೇಶದ್ದು ಎಲ್ಲ ಕೂಡ ಚರ್ಚೆ ಆಗೇ ಆಗ್ತದೆ. ನೋಡೋಣ ಏನು ಅಂತ. ತುಂಬಾ ಸಚಿವರಿಗೆ ಇದು ಬೀಳ್ಕೊಡುಗೆ ಒಂದು ನೋಡಿ, ಎಲ್ಲ ಅವರವರ ಒಂದು ಇದನ್ನ ಬಿಂಬಿಸುವಂತದ್ ರೀತಿ ಅಷ್ಟೇ. ಯಾರಿಗೂ ಕೂಡ ಏನೂ ಗೊತ್ತಿಲ್ಲ. ಅದು ಚರ್ಚೆ ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಆಮೇಲೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಮೀಟಿಂಗ್ ಅಲ್ಲಿ ಏನಾಯ್ತು ಅಂತ. ಆಯ್ತಾ?